ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ಅಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಕಂಟಿನ್ಯೂಡ್ ಪಾರ್ಟು. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 1ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳಿದ್ದೇನೆ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ನಾನು ಅದರಲ್ಲಿ ಇದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಮೇಯ್ನ್ ಯಾವುದು ಅಂತ ಕೂಡ ನಾನು ಹೇಳಿದ್ದೇನೆ. ಇದು ಮೂರನ್ನು ಬಿಟ್ಟು ಅದ್ರ ಜೊತೆ ಸಿಸ್ಟಮ್ ಕಾಲ್ಸು, ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ಸನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾಕಂದರೆ ನೀವು ಸೇಫರ್ ಸೈಡಲ್ಲಿರಲಿಕ್ಕೆ, ಅದ್ರ ಜೊತೆ ನಿಮಗೆ ಔಟ್ ಬೇಕು ಅಂತಿದ್ರೆ ಇದನ್ನೆಲ್ಲ ಕಲಿಬೇಕಾಗತ್ತೆ. ಡಿಫ್ರೆಂಟ್ ಕಂಪ್ಯೂಟಿಂಗ್ ಇಕ್ವಿಪ್ಮೆಂಟ್ಸು, ಲೇಯರ್ಡ್ ಅಪ್ರೋಚು, ಆಪ್ರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರು. ಸೊ ಇಲ್ಲ ನನಗೆ ಒಂದು 15 ಹೇಳಲಿಕ್ಕಾಗೋದಿಲ್ಲ, ಔಟ್ ಆಫ್ 20 ಬರ್ಬೋದು. ಬಟ್ ನೀವು ಸೇಫರ್ ಸೈಡಲ್ಲಿ ಇರಬೇಕು ಅಂತ ಹೇಳಿದರೆ ನಾನು ಹೇಳಿದ್ದೇನೆ ಇವೆರಡನ್ನ ಕಲಿಬೇಕು. ಅದ್ರ ಜೊತೆ ಪ್ರೀವಿಯಸ್ ಇಯರ್ಲಿ 1 ಟೈಮ್ ಕೇಳಿದ್ರು ಕೂಡ ಆ ಕ್ವಶನ್ಸನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾಕಂತ ಕೇಳಿದರೆ ಈಗ ನೋಡಿ, ಈ ಕ್ವಶನ್ ಈ ವರ್ಷ ಕೇಳ್ತಾರೆ, ಫಸ್ಟ್ ಟೈಮ್ ಕೇಳಿದರೆ ಅದೇ ನೆಕ್ಸ್ಟ್ ವರ್ಷ ಬರೋದಲ್ವಾ. ಸೊ ಈ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಈ ವರ್ಷ ಫಸ್ಟ್ ಟೈಮ್ ಕೇಳಿದರೆ ಆಪರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರ್ ಅಂತ ಅಂದ್ಕೊಳ್ಳೋಣ, ನೆಕ್ಸ್ಟ್ ವರ್ಷ ಅದನ್ನೇ ಕೇಳ್ಬೋದಲ್ಲ. ಸೊ ಅದೇ ರೀತಿ ಪ್ರೀವಿಯಸ್ ಇಯರ್ ಫಸ್ಟ್ ಟೈಮ್ ಕೇಳಿದ್ದನ್ನು ಈ ವರ್ಷ ಅದನ್ನು ರಿಪೀಟ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈವನ್ 1 ಟೈಮ್ ರಿಪೀಟ್ ಆದರೂ ಕೂಡ ಅದನ್ನು ನೋಡ್ಕೊಳ್ಳಿ ಇಫ್ ಯು ವಾಂಟ್ ಟು ಸ್ಕೋರ್ ಔಟ್, ಸರಿನಾ. ಸೊ ಇದು ಬಂದುಬಿಟ್ಟು ಮಾಡ್ಯೂಲ್ 2 ಆಗಿದೆ. ಸೊ ಇದೀಗ ಆಪ್ರೇಟಿಂಗ್ ಸಿಸ್ಟಮ್ ನೋಡೋಣ ಇವತ್ತು. ಆದರೆ ಎಲ್ಲ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡ್ತೇನೆ. ಬಟ್ ಮ್ಯಾಥ್ಸು ಕೂಡ ಇದೆಯಲ್ಲ, ನಾನು ಅಂದ್ಕೊಂಡು ಇವತ್ತು ಮ್ಯಾಥ್ಸನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ಮ್ಯಾಥ್ಸ್ ನೋಡೋಣ, ಇವತ್ತೇ ಮಾಡ್ತೇನೆ. ಬಟ್ ಆಪ್ರೇಟಿಂಗ್ ಸಿಸ್ಟಮ್ ಈ 2 ಮಾಡ್ಯೂಲ್ಸನ್ನು ಮಾಡಿ, ಇನ್ ಕೇಸ್ ಟೈಮ್ ಸಿಕ್ಕಿದರೆ ಎಲ್ಲ ಮಾಡ್ಯೂಲ್ಸನ್ನು ಮಾಡ್ತೇನೆ. ಇಲ್ದಿದ್ರೆ ಅಟ್ಲೀಸ್ಟ್ 3 ಮಾಡ್ಯೂಲ್ಸ್ ಆದರೂ ಇವತ್ತಿಗೆ ಅಪ್ಲೋಡ್ ಮಾಡ್ತೇನೆ. ಇನ್ನು 2 ಮಾಡ್ಯೂಲ್ಸನ್ನು ಮತ್ತೆ ಮ್ಯಾಥ್ಸ್ ಆದಮೇಲೆ ಕಂಪ್ಲೀಟ್ ಮಾಡ್ತೇನೆ. ಓಕೆ, ಇದು ಬಂದುಬಿಟ್ಟು ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 2 ಆಗಿದೆ. ಸೊ ಈ ವಿಡಿಯೋ ನಮ್ಮ ಚಾನಲಿಂದ ನಿಮ್ಗೆ ಏನಾದರೂ ಯೂಸ್ ಆಗ್ತಾ ಇದೆ ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸರಿನಾ. ಸೊ ಇದು ಬಂದುಬಿಟ್ಟು ಮಾಡ್ಯೂಲ್ 2 ಅಲ್ಲಿ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಫಸ್ಟ್ ಕ್ವಶನ್ನು ಡಿಫೈನ್ ಪ್ರಾಸೆಸ್. ಇದನ್ನು ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ, ಸೊ ನೀವು ಮಾಡ್ಯೂಲ್ 2ಗೆ ಹೋದಾಗ ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಅನ್ನೋದು ನಿಮಗೆ ಮಾಡ್ಯೂಲ್ 2ಇಂದ ಬರುತ್ತೆ. ಸೊ ಮಾಡ್ಯೂಲ್ 2 ಅಲ್ಲಿ ಬಂದಾಗ ಕ್ವಶನ್ ನಂಬರ್ 3 ಆಲ್ಮೋಸ್ಟ್ ಅಂದರೆ 6 ಕ್ವಶನ್ ಪೇಪರ್ನ ನೋಡಿದಾಗ, ಇನ್ಕ್ಲೂಡಿಂಗ್ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ, ಅದರಲ್ಲಿ 5 ಕ್ವಶನ್ ಪೇಪರ್ಸಲ್ಲಿ ಕ್ವಶನ್ ನಂಬರ್ 3ಯಲ್ಲಿ ಕಂಪ್ಲೀಟ್ ಥಿಯರಿನೇ ಇದೆ. ಬಟ್ ಒಂದು ಕ್ವಶನ್ ಪೇಪರಲ್ಲಿ ಮಾತ್ರ ಒಂದು ಪ್ರಾಬ್ಲಮನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ಹೇಳಲಿಕ್ಕಾಗೋದಿಲ್ಲ, ನಿಮಗೂ ಕೂಡ ಪ್ರಾಬ್ಲಮನ್ನು ಇನ್ಕ್ಲೂಡ್ ಮಾಡ್ಬೋದು. ಪ್ರಾಬ್ಲಮ್ ಬಂದರೆ 6 to 8 ಮಾರ್ಕ್ಸಿಗೆ ಬರುತ್ತೆ 100%. ಬಟ್ ಥಿಯರಿ ವೈಸ್ ಹೋದಾಗ ಕ್ವಶನ್ ನಂಬರ್ 3ಯಲ್ಲಿ ಡಿಫೈನ್ ಪ್ರಾಸೆಸ್, ಎಕ್ಸ್ಪ್ಲೈನ್ ಪ್ರಾಸೆಸ್ ಸ್ಟೇಟ್ಸ್ ವಿತ್ ನೀಡ್ ಡಯಾಗ್ರಾಮ್ ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮನ್ನು ಬರೀಲಿಕ್ಕೆ ಹೇಳ್ತಾರೆ, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕನ್ನು ಬರೀಲಿಕ್ಕೆ ಹೇಳ್ತಾರೆ. ಇನ್ ಕೇಸ್ ಅವರು ಡಿಫೈನ್ ಪ್ರಾಸೆಸ್ ಅಂತ ಕೊಟ್ಟು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಸ್ಟೇಟ್ ವಿತ್ ನೀಡ್ ಡಯಾಗ್ರಾಮ್ ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕನ್ನು ಬರೀಲಿಕ್ಕೆ ಹೇಳಿದರೆ 8 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ ಕೇಸ್ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕನ್ನು ಬರೀಲಿಕ್ಕೆ ಹೇಳಿದೆ ಅಂದರೆ 6 ಮಾರ್ಕ್ಸಿಗೆ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮದು ಸೆಕೆಂಡ್ ಮಾಡ್ಯೂಲ್ ಸ್ಟಾರ್ಟ್ ಆಗೋದೇ ಪ್ರಾಸೆಸ್ಸಿಂದ. ಅದ್ರ ಬೇಸಿಸ್ ಮೇಲೆ ಒಂದು ಕ್ವಶನ್ನ ಕೇಳಲೇಬೇಕು. ಸೊ ಒಂದು ಇದನ್ನು ಕೇಳ್ತಾರೆ, ಇಲ್ಲ ಇದನ್ನು ಕೇಳ್ತಾರೆ. ಇವೆರಡರಲ್ಲಿ ಒಂದು 100% ಕೇಳಿಸ್ತಾರೆ. ಎರಡನ್ನೂ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, 100% ಕೇಳಿಸ್ತಾರೆ. ವಾಟ್ ಈಸ್ IPC, ಇಂಟರ್ ಪ್ರಾಸೆಸ್ ಕಮ್ಯುನಿಕೇಷನ್ ಅಂದರೆ ಏನು? ಯಾಕಂದರೆ ನಿಮ್ಗೆ ಸೆಕೆಂಡ್ ಚಾಪ್ಟರ್ ಇರೋದೇ ಪ್ರಾಸೆಸ್ ಮೇಲೆ. ಪ್ರಾಸೆಸ್ನ ಬೇಸಿಕ್ ಏನಾದರೂ ಕೇಳಲೇಬೇಕಲ್ಲ ಕ್ವಶನ್ನು. ಸೊ ಇವೆರಡರಲ್ಲಿ ಒಂದಂತೂ ಕೇಳ್ತಾರೆ. ವಾಟ್ ಈಸ್ IPC, ಎಕ್ಸ್ಪ್ಲೇನ್ ಡಿರೆಕ್ಟ್ ಆ್ಯಂಡ್ ಇಂಡಿರೆಕ್ಟ್ ಕಮ್ಯುನಿಕೇಷನ್ ವಿತ್ ರೆಸ್ಪೆಕ್ಟ್ ಟು ಮೆಸೇಜ್ ಪಾಸಿಂಗ್. ಅಥವಾ ಇದರಲ್ಲಿ ಕ್ವಶನ್ ವಾಟ್ ಈಸ್ IPC, ಡಿಸ್ಕಸ್ ಮೆಸೇಜ್ ಪಾಸಿಂಗ್ ಆ್ಯಂಡ್ ಶೇರ್ಡ್ ಮೆಮೊರಿ ಕಾನ್ಸೆಪ್ಟ್ ಆಫ್ IPC. ಇದೇ ಕ್ವಶನ್ ಈಗೂ ಕೇಳಿದ್ದಾರೆ. ಓಕೆ, ಇವೆರಡರಲ್ಲಿ ಒಂದನ್ನು 100% ಕೇಳ್ತಾರೆ. ಲಕ್ ಇದ್ದರೆ ಎರಡನ್ನೂ ಕೇಳ್ಬೋದು. ಇದರಲ್ಲೇ ನಿಮಗೆ 20 ಮಾರ್ಕ್ಸನ್ನು ಕವರ್ ಮಾಡ್ಬೋದು, ಅಥವಾ ಇದರಲ್ಲಿ ಒಂದು 16 ಮಾರ್ಕ್ಸ್ ಆದರೂ ಕವರ್ ಮಾಡ್ತಾರೆ. ಇದರಲ್ಲಿ 16 ಮಾರ್ಕ್ಸನ್ನು ಕವರ್ ಮಾಡಿದರೆ ಇನ್ನು 4 ಮಾರ್ಕ್ಸು, ಅಥವಾ ಇದರಲ್ಲಿ 14 ಮಾರ್ಕ್ಸ್ ಕವರ್ ಮಾಡಿದರೆ ಇನ್ನು 6 ಮಾರ್ಕ್ಸು. ಇವಿಷ್ಟರಲ್ಲಿ ಒಂದನ್ನು ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ನೋಡಿ, ಇದೆಲ್ಲ ಕ್ವಶನ್ ಇದ್ದು ಈ ಚಾಪ್ಟ್ರಲ್ಲಿ ಏನಾಗಿದೆ, ಈ ಕ್ವಶನ್ಸ್ಗಳು ಯಾವುದು ರಿಪೀಟ್ ಆಗಿಲ್ಲ. ಓಕೆ, ರಿಪೀಟ್ ಆಗಿರೋದು ಇವೆರಡು ಪ್ಲಸ್ ಇದು ರಿಪೀಟ್ ಆಗಿದೆ. ವಾಟ್ ಈಸ್ ಥ್ರೆಡ್, ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ಪ್ರಾಸೆಸ್, ಡಿಸ್ಕಸ್ ವೇರಿಯಸ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್ ವಿತ್ ಸೂಟೇಬಲ್ ಇಲ್ಲಸ್ಟ್ರೇಷನ್. ಇವು 3ನ ಕಂಪಲ್ಸರಿ ನೀವು ಕಲಿಯಲೇಬೇಕು. ಕ್ವಶನ್ ನಂಬರ್ 3ಯನ್ನು ನೀವು ಅಟೆಂಡ್ ಮಾಡ್ತೇನೆ. ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಅಷ್ಟು ಇದಿಲ್ಲ, ನನಗೆ ಐಡಿಯಾ ಇಲ್ಲ, ನನಗೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆದರೆ, ಯಾಕಂದರೆ ಇದರಲ್ಲಿ ಕ್ವಶನ್ ನಂಬರ್ 4ಅಲ್ಲಿ 100% ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಇದರ 8 ಮಾರ್ಕ್ಸಿಗೆ ಕೇಳ್ತಾರೆ, 12 ಮಾರ್ಕ್ಸಿಗೆ ಕೇಳ್ತಾರೆ. ಹೆಚ್ಚಿನ ಟೈಮಲ್ಲಿ 12 ಮಾರ್ಕ್ಸಿಗೆ ಕೇಳಿದ್ದಾರೆ, ಅಥವಾ 14 ಮಾರ್ಕ್ಸಿಗೂ ಕೇಳಿದ್ದು ಇದೆ. ಸೊ ಇಲ್ಲ, ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡೋದಿಲ್ಲ ಅಂತಾದರೆ ಇವು 3ನ ಕಂಪಲ್ಸರಿ 100% ಫಿಕ್ಸ್ಡ್ ಆಗಿ ಮಾಡಿರಲೇಬೇಕು. 12 ಮಾರ್ಕ್ಸ್ ಪಕ್ಕಾ ಬರುತ್ತೆ ಇವು 3ನ ಕಲಿತ್ರೆ. 12 to 15 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಓಕೆ, 20 ಮಾರ್ಕ್ಸ್ ಇನ್ನು ಉಳಿದಿರೋಂಥ ಕ್ವಶನ್ ಪೇಪರ್ಲಿ ಇನ್ನು ಕೇಳಿದ್ದು ಎಕ್ಸ್ಪ್ಲೇನ್ ಕಂಟೆಕ್ಸ್ಟ್ ಸ್ವಿಚಿಂಗ್.
ಕಂಟೆಕ್ಸ್ಟ್ ಸ್ವಿಚಿಂಗ್ ಬಗ್ಗೆ ಒಂದು ಟೈಮ್ ಕೇಳಿದ್ದಾರೆ. ಡಿಫರೆನ್ಸ್ ಎಮಂಗ್ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಸ್ಕೆಡ್ಯೂಲಿಂಗ್. ನನ್ನ ಪ್ರಕಾರ ಸ್ಕೆಡ್ಯೂಲಿಂಗ್ ಮೇಲೆ ಕ್ವಶನ್ ಕೇಳ್ಬೋದು. ಓಕೆ, ಸೊ ಇವು ಮೂರರಲ್ಲಿ ಯಾವುದಾದ್ರೂ ಎರಡನ್ನ ಕೇಳಿ ಅದಾದ ನಂತರ ಸ್ಕೆಡ್ಯೂಲಿಂಗ್ ಮೇಲೆ ಕ್ವಶನ್ ಕೇಳ್ಬೋದು, ಅಥವಾ ಕಂಟೆಕ್ಸ್ಟ್ ಸ್ವಿಚಿಂಗ್ ಒಂದು ಟೈಮ್ ಬಂದಿದೆ, ಈ ವರ್ಷನೂ ಬರೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್ ಕಮ್ಯುನಿಕೇಷನ್. ಓಕೆ, ಡಿಫರೆನ್ಷಿಯೇಟ್ ಅಂತ ಕೇಳ್ಬೋದು. ಡಿಫರೆನ್ಷಿಯೇಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್ ಕಮ್ಯುನಿಕೇಷನ್. ಇದಿಷ್ಟನ್ನು ಕಂಪಲ್ಸರಿ ನೀವು ಓದ್ಕೊಂಡು ಹೋಗಲೇಬೇಕು. ನೀವು ಫಸ್ಟ್ ಯೂನಿಟಲ್ಲಿ ಸೆಕೆಂಡ್ ಮಾಡ್ಯೂಲಲ್ಲಿ ಫಸ್ಟ್ ಕ್ವಶನ್, ಈ ಕ್ವಶನ್ನ ಇದು ಮಾಡೋದಾದರೆ ಇದಿಷ್ಟನ್ನು ಎಟ್ ಎನಿ ಕಾಸ್ಟ್ ನೀವು ಬಿಡಲೇಬಾರ್ದು. ಓಕೆ, ಸೊ ಅದರಲ್ಲೂ ಕೂಡ ಇವು 3 ಕ್ವಶನ್ನ ನೀವು ಬಿಡಲೇಬಾರ್ದು. ಯಾಕಂದರೆ ಈಗ ಅಟ್ಲೀಸ್ಟ್ ಒಂದು 12 ಮಾರ್ಕ್ಸ್ ಅದು ನಾನು ಬರಬೇಕು. ಕ್ವಶನ್ ನಂಬರ್ 3 ಇಂದ ಅಟ್ಲೀಸ್ಟ್ 12 ಮಾರ್ಕ್ಸ್ ಬರಬೇಕಂದ್ರೆ ಇದನ್ನು ಕಲೀಲೇಬೇಕು. ಯಾಕಂದರೆ ಥ್ರೆಡ್ನ ಇಲ್ಲಿ ಕೇಳದೇ ಇದ್ದರೂ ಇಲ್ಲಿ ಸೆಕೆಂಡ್ ಇದರಲ್ಲಿ ಪಕ್ಕಾ ಕೊಡ್ತಾರೆ. ಥ್ರೆಡ್ ಮೇಲೆ ಇಲ್ಲಿ ಇದಿದೆ ನೋಡಿ, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಪ್ರಾಸೆಸ್, ಅಥವಾ ಡಿಸ್ಕಸ್ ವೇರಿಯಸ್ ಮಲ್ಟಿ ಥ್ರೆಡಿಂಗ್ ಮಾಡಲ್ ವಿತ್ ಸೂಟೇಬಲ್ ಇಲ್ಲಸ್ಟ್ರೇಷನ್. ಇದನ್ನು ಇಲ್ಲಿ ಕೇಳದೇ ಇದ್ದರೂ ಇಲ್ಲಾದರೂ ಕೇಳ್ತಾರೆ. ಇಲ್ಲಿ ಕೇಳೋ ಚಾನ್ಸಸ್ ವೆರಿ ಹೈ ಇದೆ. ಇನ್ ಕೇಸ್ ಇದು ಯಾವುದು ಕೇಳಿದರೆ ಇದಿಷ್ಟಲ್ಲಿ ಒಂದಂತೂ ಗ್ಯಾರಂಟಿ ಕೇಳ್ತಾರೆ. ಓಕೆ, ಸೊ ಇವಿಷ್ಟನ್ನು ಕಲ್ತ್ಕೊಂಡು ಹೋಗಲೇಬೇಕು. ನೀವು ಕ್ವಶನ್ 3 ಮಾಡ್ತೀರಿ ಅಂತ ಆದರೆ ಇದಿಷ್ಟನ್ನು ಕಲ್ತ್ಕೊಂಡು ಹೋಗಲೇಬೇಕು. ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡೋದಿಲ್ಲ ಅಂತ ಆದರೆ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಸ್ಕೆಡ್ಯೂಲಿಂಗಲ್ಲಿ ನಿಮಗೆ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಕೇಳದೇ ಇದ್ದರೆ ಯಾವುದಾದ್ರೂ ಒಂದಂತೂ ಕೇಳ್ತಾರೆ. ಡಿಫ್ರೆನ್ಸ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಶಾರ್ಟ್ ಟರ್ಮ್ ಸ್ಕೆಡ್ಯೂಲಿಂಗ್ ಅಥವಾ ಲಾಂಗ್ ಟರ್ಮ್ ಸ್ಕೆಡ್ಯೂಲಿಂಗ್ ಅಂತ ಕೇಳ್ಬೋದು. ಓಕೆ, ಇದರಲ್ಲೂ ಹಾಗೆ ಸಿಂಕ್ರನಸ್, ಅಸಿಂಕ್ರನಸ್, ಡಿಫರೆನ್ಷಿಯೇಟ್ ಬಿಟ್ವೀನ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್, ಅಥವಾ ಲೀಸ್ಟ್ ದ ಅಡ್ವಾಂಟೇಜಸ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್, ಅಥವಾ ಲೀಸ್ಟ್ ದ ಡಿಸ್ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್, ಆ ಥರವೂ ಕೇಳ್ಬೋದು. ಸೊ ಇದಿಷ್ಟನ್ನು ಓದ್ಕೊಂಡೋಗಿ ದಯವಿಟ್ಟು ಬಿಡಬೇಡಿ. ಓಕೆ, ಜಾಸ್ತಿ ಎಲ್ಲದನ್ನು ಆಪ್ಷನ್ ಬಿಡ್ಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಇಲ್ಲ ಸರ್ ನನಗೆ ಏನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ತುಂಬ ಇದಿದೆ, ಏನು ಹೋಲ್ಡ್ ಇದೆ, ನನಗೆ ಪಕ್ಕ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ತೇನೆ ಅಂತಾದರೆ ನೀವು ಕ್ವಶನ್ ನಂಬರ್ 4ಗೆ ಹೋಗ್ಬೋದು. ಇದು ಯಾವುದು ಮಾಡೋದು ಬೇಡ. ಪ್ರೊಸೆಸ್ ಬೇಡ, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಬೇಡ, ಅಥವಾ ಕಂಟೆಕ್ಸ್ಟ್ ಸ್ವಿಚಿಂಗ್ ಬೇಡ, ಮತ್ತು ಯಾವುದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್ ಕಮ್ಯುನಿಕೇಷನ್ ಬೇಡ. ಯಾವುದು ಓದಬೇಕು ಅಂತ ಕೇಳಿದರೆ ನೀವು ಇದಿಷ್ಟನ್ನು ಕಂಪಲ್ಸರಿ ಓದಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂತ ಕೇಳಿದರೆ ಈ ಕ್ವಶನ್ ಪೇಪರಲ್ಲಿ ನೋಡಿದಾಗ, ಅಂದರೆ ಕ್ವಶನ್ ನಂಬರ್ 4ನ ನೋಡಿದಾಗ ಇದೊಂದು 2 ಟೈಮ್ ರಿಪೀಟ್ ಆಗಿದೆ. ಯಾವುದು ಹೇಳಿ? ಡಿಫೈನ್ ಥ್ರೆಡ್ ಅಂದರೆ ಏನು ಅಂತ ಕಲೀಲೇಬೇಕು. ಆ್ಯಂಡ್ ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ಇದೊಂದು 2 ಟೈಮ್ಸ್ ಬಂದಿದೆ. ಯಾವುದು? ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಓಕೆ, ಮತ್ತೆಲ್ಲದೂ ಕೂಡ ಓಕೆ, ವಾಟ್ ಈಸ್ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್, ಇದು ವಾಟ್ ಈಸ್ ಅಂತ ಕೇಳಿ ಈ ಥರನೂ ಕೇಳ್ಬೋದು. ಡಿಫೈನ್ ಥ್ರೆಡ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ಅಥವಾ ವಾಟ್ ಈಸ್ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್ ಅಂತ ಕೇಳಿ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ ಅಂತಲೂ ಕೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್. ಅದು ಬಿಟ್ಟರೆ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡೆಡ್ ಮಾಡೆಲ್, ಅದನ್ನು ನಾನು ಇಲ್ಲೇ ಹೇಳಿದ್ದೆ ನೋಡಿ. ಮಲ್ಟಿ ಥ್ರೆಡೆಡ್ ಮಾಡೆಲ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ವೆರಿ 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 ಹೈ ಇದೆ. ಯಾಕಂತ ಕೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿ ಥ್ರೆಡೆಡ್ ಮಾಡೆಲ್ ಮೇಲೆ ಕೇಳಿದರೆ ಇಲ್ಲಿ ಪಕ್ಕ ಮಲ್ಟಿ ಥ್ರೆಡೆಡ್ ಮಾಡೆಲ್ ಮೇಲೆ ಕೇಳೋದಿಲ್ಲ. ಇಲ್ಲಿ ಮಲ್ಟಿ ಥ್ರೆಡೆಡ್ ಮಾಡೆಲ್ ಕೇಳದೆ ಇದ್ದರೆ ಪಕ್ಕ ಇಲ್ಲಿ ಕೊಡ್ತಾರೆ. ಯಾಕೆ ಹೇಳಿ? ಮಲ್ಟಿ ಥ್ರೆಡೆಡ್ ಮಾಡೆಲಲ್ಲಿ ನೋಡಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇನ್ನೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿ ಥ್ರೆಡಿಂಗ್, ಮೂರನೇದು ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಮಲ್ಟಿ ಥ್ರೆಡಿಂಗ್ ಮಾಡೆಲ್ಸ್. ಸೊ ಇವು 3ರಲ್ಲಿ ಪಕ್ಕ ನನ್ನ ಪ್ರಕಾರ ಗ್ಯಾರಂಟಿ ಕೇಳ್ತಾರೆ. ಮಲ್ಟಿ ಥ್ರೆಡೆಡ್ ಮಾಡೆಲಲ್ಲಿ ಇಲ್ಲಿ ಒಂದೇ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮ್ ಕೇಳ್ತಾರೆ. ಅದು ಕೇಳದೆ ಇದ್ದರೆ ಮಾಡಲಲ್ಲಿ ಇವು 3ರಲ್ಲೇ ಒಂದು ಕೇಳ್ತಾರೆ. ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡೆಡ್ ಮಾಡೆಲ್, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಮಾಡೆಲ್ ಇಲ್ಲಿದೆ ನೋಡಿ. ಮಲ್ಟಿ ಥ್ರೆಡಿಂಗ್ ಮಾಡೆಲ್ನ ಡಿಸ್ಕಸ್ ವೇರಿಯಸ್ ಟೈಪ್ಸ್ ಕೇಳಿದ್ದಾರೆ, ಅದೇ ಇಲ್ಲಿ ಬಂದಿದ್ದಷ್ಟೇ. ಅದು ಬಿಟ್ಟರೆ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್. ಓಕೆ, ಸೊ ಮಲ್ಟಿ ಥ್ರೆಡೆಡ್ ಮಾಡೆಲನ್ನು ದಯವಿಟ್ಟು ಕಲ್ತ್ಕೊಳ್ಳಿ. ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡೋದಾದರೆ ಮಲ್ಟಿ ಥ್ರೆಡೆಡ್ ಮಾಡೆಲ್ ಪ್ಲಸ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮ್ಸ್ ಯಾವುದಾದ್ರದ್ದು ಬೆನಿಫಿಟ್. ಡೆಫಿನೇಷನಲ್ಲಿ ಡಿಫೈನ್ ಥ್ರೆಡ್ ಅಥವಾ ವಾಟ್ ಈಸ್ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್. ಓಕೆ, ಇದು ಬಿಟ್ಟರೆ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 4ರಲ್ಲಿ ಕೊಡೋದು ಯಾವುದು ಅಂತ ಕೇಳಿದರೆ ನಿಮಗೆ ನ್ಯೂಮರಿಕಲ್ಸ್. ಏನು ಕೊಡ್ತಾರೆ ನ್ಯೂಮರಿಕಲ್ಸಲ್ಲಿ? ಇಲ್ಲಿ ನೋಡಿ, ನ್ಯೂಮರಿಕಲ್ಸನ್ನು ನೋಡಿದಾಗ ನಿಮಗೆ ಅಲ್ಲಿ ಕೇಳೋದು ಆ್ಯಾವ್ರೇಜ್ ವೆಯ್ಟಿಂಗ್ ಟೈಮ್ ಅಥವಾ ಆ್ಯಾವ್ರೇಜ್ ಟರ್ನಿಂಗ್ ಟೈಮ್, ಅಥವಾ ಅಲ್ಲ ಎರಡನ್ನೂ ಕೇಳ್ತಾರೆ. ಕ್ಯಾಲ್ಕುಲೇಟ್ ಆ್ಯಾವ್ರೇಜ್ ವೆಯ್ಟಿಂಗ್ ಟೈಮ್, ಆ್ಯಾವ್ರೇಜ್ ಟ್ಯಾಟ್ ಕೇಳ್ತಾರೆ. ಟ್ಯಾಟ್ ಅಂತ ಹೇಳಿದ್ರೆ ಟರ್ನ್ ಅರೌಂಡ್ ಟೈಮ್. ಓಕೆ, ಸೊ ಇದನ್ನೇ ಕೇಳ್ತಾರೆ, ಆ್ಯಾವ್ರೇಜ್ ವೆಯ್ಟಿಂಗ್ ಟೈಮ್, ಆ್ಯಾವ್ರೇಜ್ ಟರ್ನ್ ಅರೌಂಡ್ ಟೈಮ್. ಓಕೆ, ಅದಾದ ನಂತರ ಇದಕ್ಕೆ ಡ್ರಾ ಗ್ಯಾನ್ ಚಾರ್ಟ್ ಕೇಳ್ತಾರೆ. ಗ್ಯಾನ್ ಚಾರ್ಟನ್ನ ಡ್ರಾ ಮಾಡಿ ಅಂತ ಹೇಳ್ತಾರೆ. 6 ಮಾರ್ಕ್ಸಿಗೆ ಕೇಳಿದರೆ ಗ್ಯಾನ್ ಚಾರ್ಟ್ ಡ್ರಾ ಮಾಡಲಿಕ್ಕೆ ಹೇಳದೇ ಇರ್ಬೋದು. 12 ಅಥವಾ 14 ಮಾರ್ಕ್ಸಿಗೆ ಪಕ್ಕಾ ಕೇಳ್ತಾರೆ, ಗ್ಯಾರಂಟಿ. ಅದರಲ್ಲೂ ನಿಮಗೆ ಹೆಚ್ಚಾಗಿ ಕೇಳಿದ್ದು ಯಾವುದು ಕೇಳಿದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಒಂದು FCFS ತುಂಬ ಟೈಮ್ ಕೇಳಿದ್ದಾರೆ. ಶಾರ್ಟೆಸ್ಟ್ ಜಾಬ್ ಫಸ್ಟ್, ರೌಂಡ್ ರಾಬಿನ್, ಅದು ಬಿಟ್ಟರೆ ಪ್ರಯಾರಿಟಿ ಅಲ್ಗೋರಿದಮ್, ಪ್ರಯಾರಿಟಿ ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್ ತುಂಬ ಟೈಮ್ ಕೇಳಿದರೆ. FCFS, SJF ಇದಂತೂ ಪಕ್ಕ. ಓಕೆ, FCFS ಅಂತೂ 100% ಪಕ್ಕ. ಪ್ರಯಾರಿಟಿ ಅಲ್ಗೋರಿದಮ್, ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್ ಬೇಸಿಸ್ ಮೇಲೆ 12 ಮಾರ್ಕ್ಸ್ ಮತ್ತು 14 ಮಾರ್ಕ್ಸ್ ಬಂದಾಗ ಇದನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನೀವು FCFS ಮತ್ತು SJF ಇವೆರಡನ್ನು ಮಾಡಲೇಬೇಕು.
ಓಕೆ. ಸೊ ಇದ್ರ ಬೇಸಿಸ್ ಮೇಲೂ ಕೇಳಿದ್ದಾರೆ. ಏನು ಕೇಳಿದರೆ ಆ್ಯಾವ್ರೇಜ್ ವೆಯ್ಟಿಂಗ್ ಟೈಮ್, ಇದನ್ನು ತುಂಬ ಏನು ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್, ಇದು ತುಂಬ ಕಡಿಮೆ ಕೇಳಿದ್ದು. ಓಕೆ, ಹೆಚ್ಚು ಕೇಳಲಿಲ್ಲ, ಒಂದೇ ಟೈಮ್ ಕೇಳಿದ್ದು. ಬಟ್ FCFS ಮತ್ತು ಪ್ರಯಾರಿಟಿ ಸ್ಕೆಡ್ಯೂಲಿಂಗು ತುಂಬ ಟೈಮ್ ಕೇಳಿದ್ದಾರೆ. FCFS ಶಾರ್ಟೆಸ್ಟ್ ಜಾಬ್ ಫಸ್ಟ್ ಮತ್ತು ಪ್ರಯಾರಿಟಿ ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್. ರೌಂಡ್ ರಾಬಿನು ಕಲ್ತ್ಕೊಳ್ಳಿ. ಇದರಲ್ಲಿ ಕೇಳೋದು ನಿಮಗೆ ಆ್ಯಾವ್ರೇಜ್ ವೆಯ್ಟಿಂಗ್ ಟೈಮು ಮತ್ತು ಆ್ಯಾವ್ರೇಜ್ ಟರ್ನ್ ಅರೌಂಡ್ ಟೈಮ್ ವಿತ್ ಗ್ಯಾನ್ ಚಾರ್ಟ್ ಕೇಳ್ತಾರೆ. ನೀವು ನ್ಯೂಮರಿಕಲ್ಸನ್ನು ಕಲಿತ್ರೆ ಎಲ್ಲದನ್ನೂ ಕಲಿಬೇಕಾಗತ್ತೆ. ಬೇಕಾದರೆ ಇದನ್ನು ಆಪ್ಷನಲ್ ಆಗಿ ತೊಗೊಳ್ಬೋದು. STRFನ ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟನ್ನು ಬೇಕಾದರೆ ಆಪ್ಷನಲ್ ಆಗಿ ತೊಗೊಳ್ಬೋದು. ಬಟ್ ಯಾವುದನ್ನು ತೊಗೊಳ್ಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಅದನ್ನು ನೀವು ನ್ಯೂಮರಿಕಲ್ಸ್ ಮಾಡ್ತೆ ಅಂತಾದರೆ ಕಂಪಲ್ಸರಿ ನೀವು ಇದನ್ನು ಓದಲೇಬೇಕಾಗುತ್ತೆ. ಇದರಲ್ಲಿ ಯಾವ್ದು ಹೇಳಿ, ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ಅದು ಬಿಟ್ಟರೆ ಮಲ್ಟಿ ಥ್ರೆಡೆಡ್ ಮಾಡಲಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಅದರದ್ದು ಟೈಪ್ಸ್ ವಿತ್ ಡಯಾಗ್ರಾಮ್, ಇದನ್ನು ಕಲೀಲೇಬೇಕಾಗತ್ತೆ. ಇಲ್ಲ ಸರ್ ನಾನು ನ್ಯೂಮರಿಕಲ್ಸ್ ಮಾಡೋದಿಲ್ಲ ಅಂತಾದರೆ 100% ಇದಿಷ್ಟನ್ನು ಕಲೀಲೇಬೇಕು ಮೇಲ್ಗಡೆ. ಓಕೆ. ದಟ್ ಟು ಇವು 3ನ ಎಟ್ ಎನಿ ಕಾಸ್ಟ್ ಬಿಡಬಾರ್ದು. ಇದು 6 ಮಾರ್ಕ್ಸ್, ಇವು 3ರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು. ಓಕೆ, ಅಥವಾ 6 ಮಾರ್ಕ್ಸ್ ಇದರಲ್ಲೇ ಬರ್ಬೋದು. ವಿ ಕಾಂಟ್ ಟೆಲ್. ಓಕೆ. ಬಟ್ ಇದಿಷ್ಟನ್ನು ಕಲಿತ್ರೆ, ನೀವೀಗ ಇವು 3ಅನ್ನು ಕಲಿತ್ರೆ, ಪರ್ಫೆಕ್ಟಾಗಿ ಕಲಿತ್ರೆ 12 to 15 ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ. 12 to 15 ಇವು 3ಅನ್ನು ಕಲಿತು ಇದರಲ್ಲಿ ಯಾವುದೋ ಒಂದು ಸ್ಕೆಡ್ಯೂಲಿಂಗ್ ಅಲ್ಗೋರಿದಮು ಇದು ಯಾವುದೋ ಕಲ್ತ್ಕೊಂಡ್ರೆ ನಿಮಗೇನು 12 to 15 ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವು ಟೈಮ್ 3ಯಲ್ಲಿ 20 ಮಾರ್ಕ್ಸು ಬರ್ಬೋದು. ಇಟ್ ಡಿಪೆಂಡ್ಸ್. ಸರಿನಾ? ಸೊ ಇದಿಷ್ಟು ಮಾಡ್ಯೂಲ್ 2 ಆಗಿದೆ. ಈಗಲೇ ಡಿಸೈಡ್ ಮಾಡ್ಕೊಳ್ಳಿ, ನಾನು ಥಿಯರಿ ಓದೋದು ಬೆಟರಾ? ನಿಮ್ಗೆ ಗೊತ್ತಿರುತ್ತಲ್ಲ ನನಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ನಾನು ಸ್ಟ್ರಾಂಗ್ ಇದ್ದೇನಾ, ನ್ಯೂಮರಿಕಲ್ ಪ್ರಾಬ್ಲಮ್ ನಾನು ಮಾಡ್ತೇನೆ. ಅಟ್ಲೀಸ್ಟ್ 12ಅಲ್ಲಿ 8 ಆದರೂ ಮಾರ್ಕ್ಸ್ ತೆಗೆಯುವಂಥ ಕೆಪಬಿಲಿಟಿ ನನಗಿದೆ ಯಾವುದ್ರಲ್ಲಿ, ನ್ಯೂಮರಿಕಲ್ಲಲ್ಲಿ. ಹಾಗಾದರೆ ನೀವು ಇದಿಷ್ಟು ಕ್ವಶನ್ನ ಓದ್ಕೊಳ್ಳಿ. ಇಲ್ಲ ನಂಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ಟೈಮ್ ಹೋಗುತ್ತೆ, ನನಗೆ ಗ್ಯಾರಂಟಿ ಶ್ಯೂರಿಟಿ ಇಲ್ಲ, ಸೊ ನಾನು ಏನು ಥಿಯರಿಯಲ್ಲೇ ತುಂಬ ಸ್ಟ್ರಾಂಗ್ ಇದ್ದೇನೆ ಅಂತಿದ್ರೆ ದಯವಿಟ್ಟು 6 ಕ್ವಶನ್ನ ಓದ್ಕೊಳ್ಳಿ. 6 ಕ್ವಶನ್, ಯಾಕಂದರೆ ಇವು 6 ಕ್ವಶನಲ್ಲಿ ನಿಮಗೆ 20 ಬರ್ಬೋದು. ಬಟ್ 12 to 15 ಪಕ್ಕಾ ಫಿಕ್ಸ್ಡ್, 15 ಪಕ್ಕಾ ಫಿಕ್ಸ್. ಸರಿನಾ? ಸರಿ ಸ್ಟೂಡೆಂಟ್ಸ್, ಇದಿಷ್ಟು ಮಾಡ್ಯೂಲ್ 2 ಆಗಿದೆ. ಇವತ್ತಾದರೆ ಮಾಡ್ಯೂಲ್ 3, 4, 5 OS ಇಂದ ಮಾಡ್ತೇನೆ. ಇನ್ ಕೇಸ್ ನನಗೆ ಮ್ಯಾಥ್ಸೇ ತುಂಬ ಟೈಮ್ ತೊಗೊಳುತ್ತೆ ಅಂತಂದರೆ, ಮ್ಯಾಥ್ಸ್ ನಾನು ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತಿದ್ದೇನೆ, ಟೈಮ್ ತೊಗೊಳುತ್ತೆ ಅಂತಾದರೆ ನಾನು ಇದನ್ನು 3 ಮಾಡ್ಯೂಲ್ಸನ್ನು ಮಾಡಿ ಕಂಪ್ಲೀಟ್ ಮಾಡ್ತೇನೆ. ಉಳಿದಿರೋ 2 ಮಾಡ್ಯೂಲ್ಸನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ, ಮ್ಯಾಥ್ಸ್ ಆದಮೇಲೆ ಕಂಟಿನ್ಯೂ ಮಾಡ್ತೇನೆ. ಸರಿನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರ ಹಿಂದೆ ತುಂಬ ಹಾರ್ಡ್ ವರ್ಕ್ ಇದೆ. ಸೊ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಮತ್ತು ಎಲ್ರಿಗೂ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಲೆಂದಿ ಆನ್ಸರ್ನ ಬರೀನಿ. ದಟ್ ಟು ಆಪ್ರೇಟಿಂಗ್ ಸಿಸ್ಟಮ್, ಮ್ಯಾಥ್ಸ್ ಎನಿವೆ ಪ್ರಾಬ್ಲಮ್, ನ್ಯೂಮರಿಕಲ್ಸ್, ಆಪ್ರೇಟಿಂಗ್ ಸಿಸ್ಟಮ್, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, DDCO, ದಯವಿಟ್ಟು ಲೆಂದಿ ಇದನ್ನು ಬರೀನಿ. 10 ಮಾರ್ಕ್ಸ್ ಕ್ವಶನ್ ಅಂತ 2 ಪೇಜಸ್ ಬರೆದಿಟ್ಟು ಬನ್ನಿ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, 2 ಪೇಜಸ್ ಬರೆದಿಟ್ಕೊಂಡು ಬನ್ನಿ. ದಯವಿಟ್ಟು ಶಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು PUCಯಲ್ಲಿ 90 ತೆಗೆದಿರ್ಬೋದು, 95 ತೆಗೆದಿರ್ಬೋದು, ಇಟ್ ಡಸಂಟ್ ಮ್ಯಾಟರ್ಸ್. ಇಂಜಿನಿಯರಿಂಗ್ ಇಸ್ ಡಿಫ್ರೆಂಟ್ ಬಾಲ್ ಗೇಮ್. ಓಕೆ, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇದ್ದೇನೆ. ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.